ಮಹರ್ಷಿ ಪಾಣಿನಿಯ ಅಷ್ಟಾಧ್ಯಾಯಿ, ಮಹರ್ಷಿ ಪತಂಜಲಿಯ ಮಹಾಭಾಷ್ಯ ಹಾಗೂ ಸಿದ್ಧಾಂತ ಕೌಮುದಿಗಳು ನಮಗೆಲ್ಲಿ ಸಿಗುತ್ತೆ? ವೇದಗಳಲ್ಲಿ ಆಹಾರದ ಬಗ್ಗೆ ಏನು ಹೇಳಿದೆ? ಎಲ್ಲ ಕಂಪನಿಗಳು ತಮ್ಮ ಪ್ರಾಫಿಟ್ಗೋಸ್ಕರ ನಮ್ಮನ್ನೆಲ್ಲ ಫೂಲ್ ಮಾಡ್ತಾ ಇದ್ದಾರೆ, ಫೇಕ್ ಪ್ರಮೋಷನ್ ಮಾಡಿ ಸುಳ್ಳು ಹೇಳಿ ಅಂತ ಹೇಳ್ತಾರೆ, ಹಾಗೂ ಕ್ಷಣದಲ್ಲಿ ಪ್ರಾಫಿಟ್ ಗಳಿಸಬೇಕು ಅಂತ ಇಷ್ಟಪಡ್ತಾರೆ. ವಿಧಿ, ಸ್ವೇಚ್ಛೆ, ಹರಕೆ ಬಗ್ಗೆ ಏನಾದರೂ ಹೇಳಿ, ಅದರ ಬಗ್ಗೆ ವೇದದಲ್ಲಿ ಏನು ಹೇಳಿದೆ? ಸಂಧ್ಯಾ ವಂದನೆಯನ್ನು ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣ ವಿಧಿ ಹೇಗೆ ಅನ್ನೋದನ್ನು ಮಾಡಿ ತೋರಿಸಿ. ಹೋಮದ ವಿಧಿಯನ್ನು ತೋರಿಸಿ. ಪ್ರತಿ ವಿಡಿಯೋ ನೋಡಿದಾಗಲೂ ಒಂದಷ್ಟು ಪ್ರಶ್ನೆಗಳು ಬರುತ್ತೆ, ತುಂಬ ಪ್ರಶ್ನೆಗಳನ್ನು ಕೇಳೋದಿದೆ. ಲವ್ ಮತ್ತು ಅಟ್ರಾಕ್ಷನ್ ಬಗ್ಗೆ ಈಗಿನ ಪೀಳಿಗೆಗೆ ತುಂಬ ಸಹಾಯ ಆಗುತ್ತೆ, ತಿಳಿಸಿಕೊಡಿ. ನಮ್ಮ ಮನೆಯಲ್ಲಿರೋ ಮಗುವಿಗೆ ಗುರುಕುಲ ಶಿಕ್ಷಣವನ್ನು ಮನೆಯಲ್ಲೇ ಕೊಡೋದು, ಮನೆಯಲ್ಲೇ ಇವೆಲ್ಲವನ್ನು ಅಭ್ಯಾಸ ಮಾಡಿಸೋದು ತುಂಬ ಕಷ್ಟ ಇದೆ. ಆ ಮಕ್ಕಳನ್ನು ಹೇಗೆ ನಿಭಾಯಿಸಬೇಕು? ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಅಷ್ಟಾಧ್ಯಾಯಿ ಸೂತ್ರ ಪಾಠಂ ಪಾಣಿನಿ ಸೂತ್ರಂ. ನರಸಿಂಹಮೂರ್ತಿಯವರು ಮಹರ್ಷಿ ಪಾಣಿನಿಯ ಅಷ್ಟಾಧ್ಯಾಯಿ, ಮಹರ್ಷಿ ಪತಂಜಲಿ ಮಹಾಭಾಷ್ಯ ಹಾಗೂ ಭಟ್ಟೋಜಿ ದೀಕ್ಷಿತ್ ಅವರ ಸಿದ್ಧಾಂತ ಕೌಮುದಿ ಎಲ್ಲಾದರೂ ನಮಗೆ ಲಭ್ಯ ಇದೆಯಾ, ಓದೋದಕ್ಕೆ ಪುಸ್ತಕಗಳು ಸಿಗುತ್ತಾ ಅಂತ ಕೇಳಿದ್ದಾರೆ. ಇವೆಲ್ಲವೂ ಕೂಡ ರಾಮ್ಲಾಲ್ ಕಪೂರ್ ಟ್ರಸ್ಟ್ ಅಂತ ಇದೆ ಡೆಲ್ಲಿಯಲ್ಲಿ, ಅಲ್ಲಿ ಸಿಗುತ್ತೆ, ಅಲ್ಲಿಂದ ತರಿಸ್ಕೋಬಹುದು. ಆದರೆ ಇವೆಲ್ಲವೂ ಇಲ್ಲಿವರೆಗೂ ಹಿಂದಿಯಲ್ಲೇ ಸಿಕ್ಕಿದೆ. ಯಾವುದಾದ್ರೂ ಕನ್ನಡದಲ್ಲಿ ಅನುವಾದ ಮಾಡಿದಾರ ಯಾರಾದರೂ, ಅಥವಾ ಇಲ್ಲಿ ಲೋಕಲಲ್ಲೆಲ್ಲಾದರೂ ಸಿಗುತ್ತಾ ಅಂತ ನಾನು ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ. ಆದರೆ ನನ್ನ ಹತ್ರ ಇರೋದು ಕೂಡ ಹಿಂದಿ ಲ್ಯಾಂಗ್ವೇಜಲ್ಲೇ ಇದೆ. ಇವೆಲ್ಲವನ್ನು ನಾವು ಕೊಂಡುಕೊಂಡ್ರೂ ಕೂಡ ನಾವು ಓದಿದ್ರೆ ಏನೂ ಅರ್ಥ ಆಗಲ್ಲ, ಯಾಕೆಂದರೆ ಇವು ತುಂಬ ಡೀಪಾದ ವ್ಯಾಕರಣ ಗ್ರಂಥಗಳು. ಯಾರಾದರೂ ಗುರು ಮುಖೇನಾನೇ ಇವನ್ನ ಅಭ್ಯಾಸ ಮಾಡಬೇಕು. ಆದರೂ ನೀವು ತಗೊಂಡು ಇಟ್ಕೊಂಡಿದ್ರೆ ನಿಮ್ಮ ಹತ್ರ ಯಾವತ್ತಾದರೂ ವ್ಯಾಕರಣ ಕಲಿಯೋ ಅವಕಾಶ ಬಂದಾಗ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಸುಮ್ಮನೆ ದಿನ ಅದನ್ನು ನೋಡಿ ನೀವು ಅಭ್ಯಾಸ ಮಾಡ್ತಾ ಇರಬಹುದು. ಹಾಗಾಗಿ ನಾನು ವಿಷಯ ತಿಳ್ಕೊಂಡು ಲೋಕಲಲ್ಲೆಲ್ಲಾದ್ರೂ ಕನ್ನಡದಲ್ಲಿ ಅನುವಾದ ಆಗಿರೋದು ಸಿಗುತ್ತಾ ಅಂತ ತಿಳ್ಕೊಂಡು ತಿಳಿಸ್ಕೊಡ್ತೀನಿ. ಹಾಗೆ ಸಕ್ಸಸ್ ಸ್ಟೆಪ್ ಅವರೇ, ನಿಮ್ಮ ಅಕ್ಕ ಅಥವಾ ತಂಗಿನೂ ಮಗುವಿಗೆ ತುಂಬ ಲೇಸಿನೆಸ್ ತೋರಿಸ್ತಾನೆ, ಗುರುಕುಲಗಳಿಗೆ ಕಳಿಸೋದಕ್ಕೆ, ಅದೇ ಥರ ಮನೆಯಲ್ಲಿ ಬೆಳೆಸೋದು, ಅವರಿಗೆ ಪ್ರತಿಯೊಂದನ್ನು ಹೇಳ್ಕೊಡೋದು ತುಂಬ ಕಷ್ಟ ಅಂತ ಹೇಳ್ತಿದ್ದೀರಾ. ಸ್ಟಾರ್ಟಿಂಗಲ್ಲಿ ಒತ್ತಾಯಪೂರ್ವಕವಾಗಿ ಅವ್ರನ್ನ ಕೂರಿಸ್ಕೊಂಡು ಅಧ್ಯಯನ ಮಾಡಿಸೋ ಪ್ರಯತ್ನ ನಾವು ಮಾಡಲೇಬೇಕಾಗತ್ತೆ. ಒಂದು ಸಾರಿ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಬಂದುಬಿಟ್ರೆ, ಅದೇನು ಅಂತ ಅರ್ಥ ಆಗಿ ಅದರ ರುಚಿ ಸಿಕ್ಬಿಟ್ರೆ ಖಂಡಿತ ಅವ್ರು ಪ್ರತಿಯೊಂದನ್ನು ಅವರೇ ತಿಳ್ಕೊಳ್ಳೋಕ್ಕೆ, ಅಧ್ಯಯನ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಮೆಡಿಟೇಷನ್ ಅನ್ನೋದು ತುಂಬಾ ಒಳ್ಳೆಯದು. ಅವ್ರಿಗೆ ಸ್ವಲ್ಪ ಮೆಡಿಟೇಷನ್ ಅಭ್ಯಾಸ ಮಾಡಿಸಿದ್ರೆ ಆಟೋಮೆಟಿಕ್ಲಿ ನಿಧಾನಕ್ಕೆ ಎಲ್ಲ ಆಗ್ತಾ ಹೋಗುತ್ತೆ. ಸಹಜವಾಗಿ ಮಕ್ಕಳಿಗೆ ಸಂಸ್ಕೃತ ಕಲಿಯೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ, ಯಾಕೆಂದರೆ ತುಂಬ ಡಿಫ್ರೆಂಟ್ ಭಾಷೆ ಅನ್ಸೋಕ್ಕೆ ಶುರುವಾಗುತ್ತೆ ಅವ್ರಿಗೆ. ಕಾಮನ್ ಆಗಿ ಇಂಗ್ಲೀಷ್ ಎಲ್ಲರೂ ಯೂಸ್ ಮಾಡ್ತಾರೆ, ಬೇರೆ ಬೇರೆ ಭಾಷೆಗಳಲ್ಲಿ ಅಷ್ಟು ಆಸಕ್ತಿ ಇರಲ್ಲ. ಹಾಗಾಗಿ ಅವರಿಗೆ ಸಂಸ್ಕೃತ ಕಲಿಸಿಕೊಡೋದಕ್ಕೆ ಟ್ರೈ ಮಾಡಿ. ಆನ್ಲೈನ್ ಕ್ಲಾಸಸ್ ಎಲ್ಲೆಲ್ಲ ಅವೈಲೇಬಲ್ ಇದೆ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಪಡ್ತೀನಿ. ಅದನ್ನು ಕಲಿಸಿಕೊಡಿ. ಅವ್ರನ್ನ ಕೂರಿಸ್ಕೊಂಡು ದಿನದಲ್ಲಿ 1 ಗಂಟೆ ಆದರೂ ನೀವು 10 ನಿಮಿಷ ಮೆಡಿಟೇಷನ್ ಮಾಡಿಸೋದಾಗಲಿ, ಪ್ರಾಣಾಯಾಮ ಮಾಡಿಸೋದಾಗಲಿ, ಇಂಟ್ರೆಸ್ಟಿಂಗ್ ಅವರ ವೇಯಲ್ಲೇ ಹೋಗಿ, ಅವರ ದಾರಿಯಲ್ಲಿ ಹೋಗಿ ಅವರನ್ನು ಅದರಲ್ಲಿ ಇಂಟ್ರೆಸ್ಟ್ ತರಿಸೋ ಪ್ರಯತ್ನ ನಾವು ಮಾಡಲೇಬೇಕಾಗುತ್ತೆ. ಏಕೆಂದರೆ ಇದೇ ಸಮಯದಲ್ಲೇ ನಾವು ಅವರಿಗೆ ಈ ಅಭ್ಯಾಸಗಳನ್ನು ಹಾಕಬೇಕು. ಇನ್ನೊಂದು, ಅವರಿಗೆ ಬಂದಿರೋ ಲೇಸಿನೆಸ್ಸು, ನೆಗ್ಲಿಜೆನ್ಸಿ ಏನಿದೆಯೋ, ಇದು ಜೆನೆಟಿಕ್ ಆಗಿ ಬಂದಿರುತ್ತೆ. ಅವರಲ್ಲಿ ಅವರ ಅಪ್ಪನೋ ಅಥವಾ ಅಮ್ಮನೋ ಅಥವಾ ಅವರ ಅಜ್ಜ ಅಜ್ಜಿ ಯಾರಿಂದಾನೋ ಬಂದಿರಬಹುದು. ಅವರಲ್ಲಿ ಯಾವುದೋ ಒಂದು ಪಾಯಿಂಟ್ ಈ ಲೇಸಿನೆಸ್ ಅನ್ನೋದು, ನೆಗ್ಲಿಜೆನ್ಸಿ ಅನ್ನೋದು ಇದ್ದರೆ ಜೆನೆಟಿಕ್ ಆಗಿ ಬರೋದ್ರಿಂದ ಅವರಲ್ಲಿ ಚಿಕ್ಕಂದಿಂದಾನೇ ಮನೆ ಮಾಡಿರುತ್ತೆ. ಇಷ್ಟಕ್ಕೆ ಮುಂಚೆನೇ ನೀವು ಅವ್ರಿಗೆ ತುಂಬ ಚಿಕ್ಕವನಿರೋವಾಗಲೇ ಇವೆಲ್ಲ ಅಭ್ಯಾಸಗಳನ್ನು ಮಾಡಿಸ್ಬಿಡ್ಬೇಕಾಗಿತ್ತು. ಇವತ್ತು ಆ ಮಟ್ಟದ ಪ್ಯೂರ್ ಗುರುಕುಲಗಳು ಅಂತ ಎಲ್ಲೂ ಹೇಳೋಕ್ಕಾಗಲ್ಲ, ಎಲ್ಲೂ ಇಲ್ಲ. ಎಷ್ಟೇ ಗುರುಕುಲ ನಾವು ಚೆನ್ನಾಗಿ ಮಾಡ್ತೀವಿ ಅಂದ್ರೂ ಆ ಥರ ಅವಕಾಶಗಳು ಕೂಡ ಕಡಿಮೆ ಇದೆ. ಪೇರೆಂಟ್ಸಿಂದ ಕೂಡ ಆ ಥರ ಒಂದು ಕಾಂಟ್ರಿಬ್ಯೂಷನ್ ಇರಲ್ಲ. ಹಾಗಾಗಿ ಆಗಿನ ಕಾಲ ಈಗಿಲ್ಲ, ಆಗಿನ ಜನರ ಥರ ಥಿಂಕಿಂಗ್ ಇಲ್ಲದೇ ಇರೋದ್ರಿಂದ ನಾವು ನಮ್ಮ ಗುರುಕುಲಗಳನ್ನು ಮನೆಯಲ್ಲೇ ಮಾಡ್ಕೋಬೇಕು. ಆದರೂ ಕೆಲವೊಂದು ಗುರುಕುಲಗಳನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಅದನ್ನೆಲ್ಲ ನೀವು ನೋಡಿಕೊಂಡು ನೀವು ಅದಕ್ಕೆ ಅಲ್ಲಿ ಹಾಕೋದಾ ಅಥವಾ ಅಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನು ನಾವು ಮನೆಯಲ್ಲಿ ಸ್ವಲ್ಪ ಡೆಡಿಕೇಟೆಡ್ ಆಗಿ ನಾವು ಸ್ವಲ್ಪ ಕಷ್ಟಪಡಲೇಬೇಕಾಗತ್ತೆ. ಎಲ್ಲನೂ ಅವ್ರ ಗುರುಕುಲಕ್ಕೆ ಹಾಕಿದ್ರೂ ಕೂಡ ಎಲ್ಲ ಅವ್ರ ಮೇಲೆ ಹಾಕಿ ಕೂರೋಕ್ಕಾಗಲ್ಲ. ಇವೆಲ್ಲನೂ ನಾವು ಸ್ವತಃನೇ ಮಾಡ್ಕೋಬೇಕು. ನಮ್ಮ ಎಲ್ಲ ಪ್ರಯತ್ನಗಳು, ನಮ್ಮ ಸಾಧನೆ, ನಮ್ಮ ಅನ್ನವನ್ನು ನಾವೇ ದುಡ್ಕೋಬೇಕು. ಹಾಗಾಗಿ ವೇದಗಳಲ್ಲಿ ಹೀಗೆ ಹೇಳಿರೋದ್ರಿಂದ ಇದಕ್ಕೆ ಬೇಕಾದ
ಮಾರ್ಗದರ್ಶನವನ್ನು ನನ್ನ ಸಾಮರ್ಥ್ಯಾನುಸಾರ ನಾನು ನಿಮಗೆ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಒಂದಷ್ಟು ವಿಷಯಗಳನ್ನು ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದ್ರ ಪ್ರಕಾರ ನೀವು ಮಗುನ ಹೇಗೆ ಬೆಳೆಸಬೇಕು ಅನ್ನೋದನ್ನು ಯೋಚನೆ ಮಾಡಿ. ಅದೂ ಅಲ್ಲದೆ ನಮ್ಮ ಗುರುಗಳ ಪರಿವಾರದವರೇ ಆನ್ಲೈನ್ ಕ್ಲಾಸಸ್ ಅವೈಲೇಬಲ್ ಇರುತ್ತೆ. ಆಗಾಗ ಅವರು ಮಾಡ್ತಿರ್ತಾರೆ ಸಮ್ಮರ್ ಕ್ಯಾಂಪ್ ಅಂತ. ಅಲ್ಲಿ ನಿಮ್ಮ ಮಗುನ ಕಳಿಸೋದ್ರಿಂದ, ಆನ್ಲೈನ್ ಆಗಬಹುದು ಆಫ್ಲೈನ್ ಇದ್ದಾಗ ತಿಳಿಸ್ಕೊಡ್ತೀನಿ, ಅಲ್ಲಿ ಕಳಿಸೋದ್ರಿಂದ ತುಂಬ ಬದಲಾವಣೆ ಬರುತ್ತೆ. ಇದನ್ನು ಸಂಧ್ಯಾ ವಂದನೆ ಮಾಡಿಸೋವಾಗಲಿ, ಪ್ರತಿಯೊಂದನ್ನು ಉಪನಯನ ಅದು ಯಜ್ಜೋಪವಿತ ಹಾಕುವಾಗಲಿ ಅವರಿಗೆ ಅದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ತಿಳಿಸ್ಕೊಡ್ಬೇಕು. ಇದಕ್ಕೆ ಬೇಕಾದ ಪ್ರತಿಯೊಂದು ಮಂತ್ರಗಳು ಮಾರ್ಗದರ್ಶನವನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಗೆ ಪ್ರತಿಯೊಂದು ಮಂತ್ರನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಅಂತ ಹೇಳಿದ್ದೀರಾ. ಬಿಗಿನಿಂಗ್ ಕೆಲವು ಎಪಿಸೋಡಲ್ಲಿ ನಾನು ಹಾಕೋಕ್ಕಾಗಿಲ್ಲ. ಅದಾದಮೇಲೆ ಒಬ್ಬರು ಯಮುನಾ ಭಾನುಪ್ರಿಯ ಅನ್ನೋರೊಬ್ಬರು ತುಂಬ ಹಿಂದೆ ಈ ಮಂತ್ರಗಳನ್ನೆಲ್ಲ ಬರೆದು ಹಾಕಿ ಮೇಡಮ್, ತುಂಬ ಅನುಕೂಲ ಆಗುತ್ತೆ ನೋಡೋದಕ್ಕೆ, ಎಲ್ರಿಗೂ ಕಲ್ತ್ಕೊಳ್ಳೋದಕ್ಕೆ ಅಂತ ಹೇಳಿದರು. ಅವರ ಸಲಹೆ ಮೇರೆಗೆ ನಾನು ಆವಾಗಿಂದಾನೇ ಆಲ್ಮೋಸ್ಟ್ ಒಂದು 6 ತಿಂಗಳಿಂದ ಪ್ರತಿಯೊಂದು ವಿಡಿಯೋಗೂ ನಾನು ಇವನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕಿಂತ ಮುಂಚಿನ ಎಪಿಸೋಡ್ಗಳನ್ನು ನೀವು ನೋಡಿದ್ದೀರಿ ಅನಿಸುತ್ತೆ. ಅದನ್ನೆಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮ್ಯುನಿಟಿಯಲ್ಲಿ ಬರೆದು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆ ಮಂತ್ರಗಳ ಪ್ರತಿಯೊಂದನ್ನು ನಾನು ನಿಮಗೆ ಕೊಡ್ತೀನಿ, ಎಲ್ಲರೂ ಅಭ್ಯಾಸ ಮಾಡಬಹುದು. ಇನ್ನು ಅನಿತಾ ಜಯಚಂದ್ರ ಅನ್ನೋರು ವಿಧಿ ಅಂದರೆ ಅದೃಷ್ಟ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಿನಾನಿಮ್ಸ್ ಅಂದರೆ ಸಮಾನಾರ್ಥಕ ಪದಗಳನ್ನ ಹೇಳಬೇಕು ಅಂದರೆ ಅಯ್ಯೋ ಅದೃಷ್ಟ, ಹಣೆ ಬರಹ ಅಂತ ಹೇಳ್ತೀವಿ, ಅದರ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. ವೇದಗಳಲ್ಲಿ ಎಲ್ಲೂ ಕೂಡ ವಿಧಿ ಅನ್ನೋದು ಇಲ್ಲ. ಅಂದರೆ ವೇದಗಳು ವಿಧಿ ಅನ್ನೋದನ್ನು ಎನ್ಕರೇಜ್ ಮಾಡೋದಿಲ್ಲ. ವಿಧಿ ಅನ್ನೋದು ಸಾಧ್ಯನೇ ಇಲ್ಲ ಇರೋದಕ್ಕೆ. ವಿಧಿ ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ, ಯಾವುದಾದ್ರೂ ಅಂದರೆ ನಮ್ಮ ಇವತ್ತಿನ ಜೀವನ ಆಗಲಿ ಎಲ್ಲ ವಿಷಯಗಳು ಪೂರ್ವ ನಿಶ್ಚಿತ ಆದರೆ ಮಾತ್ರ ನಾವು ಅವನ್ನ ವಿಧಿ ಅಂತ ಹೇಳ್ತೀವಿ. ಇಲ್ಲಿ ಯಾವುದು ಪೂರ್ವ ನಿಶ್ಚಿತ ಅಲ್ಲ. ಪ್ರತಿಯೊಂದನ್ನು ನಾವೇ ಇಲ್ಲಿ ರೆಡಿ ಮಾಡ್ಕೋಬೇಕಾಗಿರೋದು, ನಮ್ಮ ಭವಿಷ್ಯವನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕಾಗಿರೋದು ಆಗಿರೋದ್ರಿಂದ ವಿಧಿ ಅನ್ನೋ ಪದ ಇಲ್ಲಿ ಬರೋದಿಲ್ಲ. ಏನೇ ಆದ್ರೂ ನಾವು ಅಯ್ಯೋ ಅದ್ಯಾವುದೋ ಬಿಡಿ, ಏನೋ ವಿಧಿ ಹಾಗಾಗೋಯ್ತು, ಏನೋ ನಮ್ಮ ದುರಾದೃಷ್ಟ ಹಾಗಾಗೋಯ್ತು, ನನ್ನ ಹಣೆಯಲ್ಲಿ ಬರೆದು ಬಿಟ್ಟಿದೆ ಅದಕ್ಕೆ ಹೀಗಾಗೋಯ್ತು ಅನ್ನೋವಂಥ ಮಾತಿಲ್ಲ. ವಿಧಿ ಅನ್ನೋದು ಎಲ್ಲೂ ಇಲ್ಲ. ನಮ್ಮ ಹಣೆ ಬರಹ ಅಥವಾ ದುರಾದೃಷ್ಟ ಹೀಗಾಗೋಯ್ತು, ಅನ್ಲಕ್ಕಿ, ನಮ್ಮ ಲಕ್ ಚೆನ್ನಾಗಿಲ್ಲ ಅನ್ನೋವಂಥ ಮಾತಿಲ್ಲ. ಪ್ರತಿಯೊಂದನ್ನು ನಮ್ಮ ಕೈಯಲ್ಲಿ ಆ ಶಕ್ತಿ ಇದೆ. ಶುಕ್ರೋಸಿ, ಭ್ರಾಜೋಸಿ, ಸ್ವರಸಿ, ಜ್ಯೋತಿರಸಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಆ ಮಂತ್ರದ ಪ್ರಕಾರ ಪ್ರತಿಯೊಂದರಲ್ಲೂ ಅದಕ್ಕೆ ಪೂರಕವಾಗುವಂಥ ಬೇಕಾದಷ್ಟು ಮಂತ್ರಗಳಿವೆ. ಉತ್ಕ್ರಾಮಾತಃ ಪುರುಷ ಅಂತಿದೆ, ಮಹಿಮಾತೆ ಅನ್ನೇನ ನ ಸನ್ನಶೆ ಅಂತ ಇಷ್ಟೊಂದು ಮಂತ್ರಗಳಿದೆ. ಈ ಎಲ್ಲ ಮಂತ್ರಗಳ ಪ್ರಕಾರ ನಾವು ನಮ್ಮ ಸಾಧನೆಯನ್ನು ನಾವೇ ಮಾಡ್ಕೋಬೇಕು. ಅದಕ್ಕೆ ಬೇಕಾದ ಪ್ರತಿಯೊಂದನ್ನು ಆ ಫೀಲ್ಡು, ಆ ಮಾರ್ಗದರ್ಶನ, ಅದಕ್ಕೆ ಬೇಕಾದ ಮಂತ್ರಗಳು, ಜ್ಞಾನ ಪ್ರತಿಯೊಂದನ್ನು ಆ ಭಗವಂತ ನಮಗೆ ಕೊಟ್ಟಾಗಿದೆ. ಹಾಗಾಗಿ ಇದು ಆಗಲಿಲ್ಲ, ಇದೇನೋ ಒಂದು ಆಗೋಯ್ತು, ನನ್ನಿಂದ ಮಾಡೋಕ್ಕಾಗಲಿಲ್ಲ, ನನ್ನ ದುರಾದೃಷ್ಟ, ನಮ್ಮ ಕೈಲಿ ಆಗಲಿಲ್ಲ, ನಮಗೆ ಗೊತ್ತಿಲ್ಲ ಅನ್ನೋ ವಿಚಾರನ ನಾವು ಅದೃಷ್ಟದ ಮೇಲೆ ಹಾಕ್ಬಿಡ್ತೀವಿ. ನಾವು ಪ್ರಯತ್ನ ಪಡಲೇಬೇಕು. ನಿಜವಾದ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೇ ಆದರೆ ಖಂಡಿತ ನಾವು ಅಂದ್ಕೊಂಡಿದ್ದು ಪ್ರತಿಯೊಂದು ಆಗತ್ತೆ. ಹಾಗೆ ನಾವು ಅಂದ್ಕೊಳ್ಳೋದ್ರ ಬಗ್ಗೆ ಇದರ ಮೇಲೇ ನಿಮ್ಮ ನೆಕ್ಸ್ಟ್ ಪ್ರಶ್ನೆ ಇದೆ. ಸ್ವೇಚ್ಛೆ ಅಂತ ಹೇಳಿದ್ರಿ, ಹಾಗೆ ಹರಕೆ, ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದಿರ. ಮ್ಯಾನಿಫೆಸ್ಟೇಷನ್ಗೆ ಕರೆಕ್ಟಾದ ಕನ್ನಡ ವರ್ಡ್ ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಈ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಅಂದರೆ ನಾವು ಇದನ್ನೇ ಬಯಸಿದ್ರೂ ಅಥವಾ ಬೇಡ್ಕೊಳ್ಳೋದು ಅಥವಾ ಹರಕೆ ಹೊತ್ಕೊಳ್ಳೋದು ಅಂತ ಹೇಳಬಹುದು. ಅದನ್ನು ಸಾಮಾನ್ಯ ಭಾಷೆಯಲ್ಲಿ ಎಲ್ರಿಗೂ ಅರ್ಥ ಆಗೋ ಹಾಗೆ ಅಂದರೆ ಹರಕೆ ಅಂತ ನಾವಿವತ್ತು ಹೇಳ್ತೀವಿ. ಅಂದರೆ ನಾವು ಯಾವುದನ್ನೋ ಒಂದು ಅಂದ್ಕೊಂಡ್ರೆ ಅದು ಆಗುತ್ತಾ ಅಂದರೆ, ಈ ಲಾ ಆಫ್ ಅಟ್ರಾಕ್ಷನ್ನು, ಟೆಲಿಪತಿ ಅನ್ನೋದನ್ನು ಕೂಡ ವೇದಗಳಲ್ಲಿ ಇಲ್ಲ. ಯಾಕೆ ಅಂತಂದರೆ, ನಾವು ಫಿಸಿಕಲ್ ಲೆವೆಲಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಆಗ್ಬಿಡುತ್ತೆ ಅನ್ನೋ ಮಾತಿಲ್ಲ. ಯಾಕೆ ಅಂದರೆ, ನಾವು ವೇದಗಳಲ್ಲಿ ಬರೋ ಪ್ರತಿಯೊಂದು ಮಾತುಗಳು ಕೂಡ, ಪ್ರತಿಯೊಂದು ಮಂತ್ರಗಳು ಕೂಡ, ಪ್ರತಿಯೊಂದು ಜ್ಞಾನ ಕೂಡ ಸಾರ್ವಜನಿಕ, ಸಾರ್ವದೇಶಿಕ, ಸಾರ್ವಕಾಲಿಕ, ಸಾರ್ವಭೌಮ ಅಂತ ಹೇಳ್ತಿದ್ದೆ. ಯೂನಿವರ್ಸಲ್ ಆಗಿರಬೇಕು, ಪ್ರತಿಯೊಬ್ಬರಿಗೂ ಅಪ್ಲೈ ಆಗಬೇಕು, ಪ್ರತಿಯೊಬ್ಬರಿಗೂ ಅದರಿಂದ ಒಳ್ಳೆಯದಾಗಬೇಕು. ಅದು ಮಾತ್ರ ವೇದಗಳಲ್ಲಿ ಇದೆ. ಇದು ಮ್ಯಾನಿಫೆಸ್ಟೇಷನ್ ಅಂತ ನಾವೇನು ಹೇಳ್ತೀವೋ, ಲಾ ಆಫ್ ಅಟ್ರಾಕ್ಷನ್ ಅಂದರೆ, ಈಗ ನಾನು ಏನೋ ಒಳ್ಳೆ ಗುಣಗಳಿದೆ, ಸಮಾಜಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೋಬಹುದು. ಅಥವಾ ನೀವು ಈ ಥರದ್ದೊಂದು ಸಿಕ್ಬಿಡಲಿ, ನಾನು ಎಲ್ರಿಗೂ ಇದರಿಂದ ಹಿತ ಆಗುತ್ತೆ, ಇದರಿಂದ ಸಮಾಜಕ್ಕೆ ಹಿತ ಆಗುತ್ತೆ, ಅಥವಾ ನಾನು ಒಳ್ಳೆ ದಾರಿಯಲ್ಲಿ ನಡೆಯೋಕ್ಕೆ ಹೆಲ್ಪ್ ಆಗುತ್ತೆ, ಅಷ್ಟು ಸ್ವಾರ್ಥ ಇರಬಹುದು. ನಮ್ಮ ಒಳ್ಳೆ ದಾರಿ, ನಮ್ಮ ಒಳ್ಳೆ ಸಾಧನೆಗೋಸ್ಕರ ನಾವು ಮಾಡಬಹುದು. ಇನ್ನೊಬ್ರು ಯಾರೋ ಇರ್ತಾರೆ, ನಶೆ ಮಾಡಿದ್ರೆ ತುಂಬ ಸುಖ ಸಿಗುತ್ತೆ, ನನಗೆ ಯಾವುದೋ ಒಂದು ಅಡಿಕ್ಷನ್ನಲ್ಲಿ ತುಂಬ ಸಂತೋಷ ಸಿಗುತ್ತೆ, ನಾನು ಡ್ರಿಂಕ್ಸ್ ಮಾಡ್ತೀನಿ ಅಥವಾ ಸ್ಮೋಕ್ ಮಾಡೋದ್ರಿಂದ ನಂಗೆ ತುಂಬ ಆನಂದ ಸಿಗುತ್ತೆ, ಡ್ರಗ್ಸ್ ಸೇವನೆ ಮಾಡೋದ್ರಿಂದ ನನಗೆ ಅತ್ಯುತ್ತಮವಾದ ಆನಂದ ಸಿಗುತ್ತೆ ಅಂತ ಅವರು ಅದರಲ್ಲಿ ನಾನು ಮುಳುಗಿ ಹೋಗಬೇಕು ಅನ್ನೋದನ್ನು ಮ್ಯಾನಿಫೆಸ್ಟ್ ಮಾಡಿದ್ರು ಅಂದರೆ,
ಅದು ಆಗುತ್ತೆ ಅನ್ನೋದು ಸುಳ್ಳು. ಯಾಕೆ ಅಂದರೆ ಅದು ಸಾರ್ವಜನಿಕ ಆಗಲ್ಲ. ಹಾಗಾಗಿ ಮ್ಯಾನಿಫೆಸ್ಟೇಷನ್ ಅಂತ ಏನಿದೆಯೋ, ಇವನ್ ಲಾ ಆಫ್ ಅಟ್ರಾಕ್ಷನ್ ಅಂತ ಏನಿದೆಯೋ, ಅದನ್ನು ನಾವು ಬಯಸೋದು, ನಮ್ಮ ಬಯಕೆಗಳು ಎಷ್ಟು ಸಾತ್ವಿಕವಾಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇದನ್ನು ನಾರ್ಮಲ್ ಆಗಿ ನಮ್ಮ ಸಾಂಪ್ರದಾಯಿಕ ಹರಕೆಗಳಿಗೆ ತಗೊಂಡ್ರೆ, ಭಗವಂತನನ್ನು ನೋಡೋ ರೀತಿ ನಾನು ಹೇಳಿದೆ, ಭಗವಂತ ಒಂದು ವ್ಯವಸ್ಥೆ, ಒಂದು ಸಿಸ್ಟಮ್ನ ಮಾಡಿ ಇಟ್ಬಿಟ್ಟಿದ್ದಾನೆ. ಅದನ್ನು ಮತ್ತೆ ಅವನೇ ಅದರಲ್ಲಿ ಇಂಟರ್ಫಿಯರ್ ಆಗಿ ಅದನ್ನು ಚೇಂಜ್ ಮಾಡುವಂಥ ಮಾತಿಲ್ಲ. ಹೀಗೆ ಹೇಳಿದ್ನಲ್ಲ, ಒಳ್ಳೆ ಕೆಲಸಗಳಿಗೆ 5 ಬಾಳೆಹಣ್ಣು, ಕೆಟ್ಟ ಕೆಲಸಗಳಿಗೆ 5 ಚಡಿಯೇಟು. ಇಂತಿಂಥ ಕೆಲಸಗಳನ್ನು ಮಾಡಿದ್ರೆ, ಇಂತಿಂಥ ಕರ್ಮಗಳನ್ನು ಮಾಡಿದ್ರೆ ನಿಮಗೆ ಇಂತಿಂಥ ಪನಿಷ್ಮೆಂಟ್ ಅಥವಾ ರಿವಾರ್ಡ್ ಅಂತ ಒಂದು ವ್ಯವಸ್ಥೆ ಸೃಷ್ಟಿಯಲ್ಲಿ ಆಗಿಬಿಟ್ಟಿದೆ. ಅದು ಆಲ್ರೆಡಿ ಆಗಿಬಿಟ್ಟಿದೆ. ಯಾವಾಗ ಸೃಷ್ಟಿ ಆಗುತ್ತೋ ಅದ್ರ ಜೊತೆನೇ ಆ ವ್ಯವಸ್ಥೆ ಬಂದುಬಿಡುತ್ತೆ. ಅದನ್ನು ಮತ್ತೆ ಇಂಟರ್ಫಿಯರ್ ಮಾಡಿ ಏನೋ ಚೇಂಜ್ ಮಾಡುವಂಥದ್ದು ಇಲ್ಲ. ಹಾಗಾಗಿ ಭಗವಂತ ಅದರಲ್ಲಿ ಯಾರೋ ಒಬ್ಬರು ಹರಕೆ ಹೊತ್ಕೊಂಡ್ರು, ನನಗಿದೇನೋ ಆಗಬೇಕು, ನಾನು ಇಷ್ಟು ಪೂಜೆ ಮಾಡಿಬಿಡ್ತೀನಿ, ನಿನಗೆ ಹೀಗೆಲ್ಲ ಮಾಡಿಬಿಡ್ತೀನಿ, ನಾನು ಹರಕೆ ತೀರಿಸು ಅಂತ ಹೋಗೋದು, ಅದರಿಂದ ಹೋಗಿ ದರ್ಶನ ಮಾಡೋದು ಅಥವಾ ಉರುಳು ಸೇವೆ ಮಾಡೋದು, ಇನ್ಯಾವುದೋ ಸೇವೆ ಮಾಡೋದ್ರಿಂದ ನನ್ನ ಹರಕೆ ತೀರ್ಬಿಡುತ್ತೆ ಅನ್ನೋದು ಇದು ಯಾವುದೂ ಇಲ್ಲ. ನಾವು ಏನೇ ಕೆಲಸ ಮಾಡಬೇಕಂದ್ರೂ ತುಂಬ ಪ್ರಜ್ಞಾಪೂರ್ವಕವಾಗಿ ವಿವೇಕದಿಂದ ಒಳ್ಳೆ ಕಾರ್ಯಗಳನ್ನೇ ಮಾಡಬೇಕು. ಅದು ಪ್ರತಿಯೊಬ್ಬರ ಹಿತದಲ್ಲೇ ಇರಬೇಕು. ಹಾಗಿದ್ದರೆ ಮಾತ್ರ ಅದು ಆಗುತ್ತೆ. ಹಾಗಾಗಿ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು, ವಿಧಿ ಅನ್ನೋದು ಎಲ್ಲೂ ಇಲ್ಲ. ಲಾ ಆಫ್ ಅಟ್ರಾಕ್ಷನ್ ಅನ್ನೋದಾಗಲಿ ಇದೆಲ್ಲೂ ಇಲ್ಲ. ಅಂದರೆ ನಾವು ಬಯಸೋ ಬಯಕೆಗಳು ಕೂಡ ತುಂಬ ಸಾತ್ವಿಕವಾಗಿ ಹಾಗೂ ಮೆಚೋರ್ಡ್ ಆಗಿರಬೇಕು. ನಾವು ಏನನ್ನು ಬಯಸ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿರಬೇಕು. ಹಾಗಾಗಿ ಹರಕೆ ಕೂಡ ನಮ್ಮೊಬ್ಬರ ಸ್ವಾರ್ಥ, ನಮ್ಮೊಬ್ಬರ ಫ್ಯಾಮಿಲಿಗೆ ಅಥವಾ ನನ್ನೊಬ್ಬನಿಗೆ ಅನ್ನೋದೆಲ್ಲೂ ಇಲ್ಲ. ಸಾಧನೆ ಮಾಡೋದರಲ್ಲಿ ನಾವು ಸ್ವಲ್ಪ ಸ್ವಾರ್ಥ ತೋರಿಸಬಹುದು. ಅಷ್ಟು ಫ್ರೀಡಮ್ ಮಾತ್ರ ಭಗವಂತ ನಮಗೆ ಕೊಟ್ಟಿದ್ದಾನೆ. ಇನ್ನು ನೀವು ಸ್ವೇಚ್ಛೆ ಬಗ್ಗೆ ಕೇಳಿದ್ದೀರಾ, ಫ್ರೀ ವಿಲ್ ಅಂತ. ಫ್ರೀ ವಿಲ್ ಅಂದರೆ ಸ್ವೇಚ್ಛೆಗೂ ಕೂಡ ಇದೇ ರೂಲ್ ಅಪ್ಲೈ ಆಗುತ್ತೆ. ಅಂದರೆ ನಾವು ಏನನ್ನು ಬಯಸಬೇಕು, ನಮ್ಮ ಸ್ವೇಚ್ಛಾಚಾರ ಯಾವ ಮಟ್ಟಿಗೆ ಇರಬೇಕು, ಎಷ್ಟು ಲಿಮಿಟ್ಸ್ ಇರಬೇಕು, ನಮ್ಮ ಲಿಮಿಟ್ಸ್ಗಳೇನು ಅಂತ ನಮಗೆ ಗೊತ್ತಿರಬೇಕು. ಮರ್ಯಾದಾ ಅಂತ ಒಂದು ವರ್ಡ್ನ ಯೂಸ್ ಮಾಡ್ತಾರೆ. ಮರ್ಯಾದಾ ಅಂದರೆ ಲಿಮಿಟ್ಸ್ ಅಂತ. ಒಂದು ಲಿಮಿಟ್ಸಲ್ಲಿ ನಾವು ಇರಬೇಕು. ನಮ್ಮ ಲಿಮಿಟ್ಗಳಿಗೆ ಗೊತ್ತಿದ್ದು ಅದರ ಪ್ರಕಾರ ನಾವು ಸ್ವೇಚ್ಛಾಚಾರ ಮಾಡಿದ್ರೆ ತಪ್ಪೇನೂ ಇಲ್ಲ. ಆದರೆ ಸ್ವೇಚ್ಛೆ ಇದೆ ನಮಗೆ ಅನ್ನೋ ಕಾರಣಕ್ಕೆ ನಾವು ಏನು ಬೇಕಾದರೂ ಮಾಡೋದಿದೆಯಲ್ಲ, ಅದು ತಪ್ಪು. ವೇದಗಳಲ್ಲಿ ಎಲ್ಲೂ ಒಂದು ಚಿಕ್ಕ ಚೌಕಟ್ಟು, ದೊಡ್ಡ ಚೌಕಟ್ಟು ಅಂತ ಹೇಳಿದ್ದೆ. ಸ್ವಾತಂತ್ರ್ಯದ ಅರ್ಥವನ್ನು ಹೇಳಿದ್ದೆ. ಆ ಸ್ವಾತಂತ್ರ್ಯ ನಮಗಿದೆ. ಅಂದರೆ ಸ್ವಾತಂತ್ರ್ಯದ ಡೆಫಿನೇಷನ್ ಏನು ಅಂತಂದರೆ, ಯಾವುದೇ ಒಂದು ಕೆಲಸವನ್ನು ಮಾಡುವ, ಮಾಡದೇ ಇರುವ ಅಥವಾ ಬೇರೆ ರೀತಿಯ ಮಾಡುವ ಸ್ವಾತಂತ್ರ್ಯ ನಮಗಿರುತ್ತೆ. ಅದು ಕೂಡ ಒಂದು ಚಿಕ್ಕ ಚೌಕಟ್ಟೊಳಗಡೆ ನಮಗೆಲ್ಲ ಸ್ವಾತಂತ್ರ್ಯಗಳಿರುತ್ತೆ. ಕೆಲವೊಂದು ವಿಷಯಗಳನ್ನು ನಾವು ಮೀರೋಕ್ಕಾಗಲ್ಲ. ಆ ದೊಡ್ಡ ಚೌಕಟ್ಟು ಯಾವುದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದೆ, ಸಾವು. ಅಂದರೆ ಡೆತ್ತನ್ನು ನಾವು ಮೀರೋಕ್ಕಾಗಲ್ಲ. ಅದರ ಒಳಗಡೆ ಕೆಲವೊಂದು ವಿಚಾರಗಳನ್ನು ನಾವು ಮೀರಬಹುದು. ಎಷ್ಟೆಲ್ಲ ಜ್ಞಾನ ಕೊಟ್ಟಿದ್ದಾರೆ, ಇಷ್ಟೆಲ್ಲ ವಿಷಯಗಳನ್ನು ಕೊಟ್ಟಿದ್ದಾರೆ, ವೇದಗಳ ಮೂಲಕ ಮಾರ್ಗದರ್ಶನ ಇದೆ. ಪ್ರತಿಯೊಂದನ್ನು ತಿಳ್ಕೊಂಡು ನಮ್ಮ ಜೀವನ ಹೇಗಿರಬೇಕು, ನಾವು ನಮ್ಮ ಜೀವನದಲ್ಲಿ ಹೇಗೆ ಸಾಧನೆ ಮಾಡಿ ಎಷ್ಟು ಒಳ್ಳೆಯ ಜೀವನ ನಡೆಸಬೇಕು ಅನ್ನೋದು ನಮ್ಮ ಕೈಲೇ ಇರುತ್ತೆ. ಅದನ್ನು ಮಾಡದೆ ನಾವು ತಿಳ್ಕೊಳ್ಳೋವಂಥ ಸ್ವಾತಂತ್ರ್ಯ, ತಿಳ್ಕೊಳ್ಳದೆ ಇರೋವಂಥ ಸ್ವಾತಂತ್ರ್ಯ, ತಿಳ್ಕೊಂಡು ಮಾಡದೇ ಇರೋವಂಥ ಸ್ವಾತಂತ್ರ್ಯ ನಮ್ಮ ಕೈಲೇ ಇದೆ. ಸುಳ್ಳು ಹೇಳಬೇಕು ಅಥವಾ ಹೇಳಬಾರ್ದು ಅನ್ನೋವಂಥ ಒಂದು ಸ್ವಾತಂತ್ರ್ಯ ಇದೆ ಅಂದ್ಕೊಳ್ಳಿ. ನಾವು ನಮ್ಮ ದಾರಿನ ನಾವು ಆರಿಸ್ಕೋಬಹುದು. ಇಲ್ಲ, ನಾನು ಸುಳ್ಳು ಹೇಳಿ ಈ ಥರ ಮಾಡಿನೇ ಬದುಕ್ತೀನಿ ಅನ್ನೋದು ನಮ್ಮ ಕೈಲೇ ಇದೆ. ಆ ಸ್ವಾತಂತ್ರ್ಯ ನಮಗಿದೆ. ಕಾನ್ಸಿಕ್ವೆನ್ಸಸ್ ಮಾತ್ರ ಬೇರೆ ಥರ ಇರುತ್ತೆ. ಅದನ್ನು ಅನುಭವಿಸೋದಕ್ಕೆ ನಾವು ರೆಡಿ ಇರಬೇಕು. ಸತ್ಯದಲ್ಲೇ ಬದುಕಬೇಕು ಎಷ್ಟೇ ಕಷ್ಟ ಆದರೂ ಅನ್ನೋದು ನಮ್ಮ ಕೈಲೇ ಇದೆ. ಇಲ್ಲ, ಸುಳ್ಳು ಹೇಳ್ಕೊಂಡು ಜೀವನ ಮಾಡೋದು ನಮ್ಮ ಕೈಲೇ ಇದೆ. ಈ ಸ್ವಾತಂತ್ರ್ಯನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಯಾವುದೇ ಒಂದು ಕೆಲಸವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನಮಗೆ ಸ್ವಾತಂತ್ರ್ಯ ಇದೆ. ಆದರೆ ಮಾಡಿದ ಮೇಲೆ ಅದರ ಕಾನ್ಸಿಕ್ವೆನ್ಸಸ್ ಏನಾಗುತ್ತೋ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ನಾನೇನೋ ರೂಲ್ನ ಮೀರ್ತೀನಿ ಅಂದರೆ ಆ ಒಂದು ಸ್ವಾತಂತ್ರ್ಯ ನಮಗೆ ಇಲ್ಲ. ಇಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ. ಇನ್ನೇನಾದರೂ ಪ್ರಶ್ನೆ ಇದ್ದು ಇನ್ನೇನಾದರೂ ಸ್ಪಷ್ಟನೆ ಇದರಲ್ಲಿ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ. ಮುಂದಿನ ಭಾಗದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಕುಸುಮ ಅನ್ನೋರು ಹೋಮ ಮಾಡಿ ತೋರಿಸಿ, ಅದರ ವಿಧಿಯನ್ನು ತೋರಿಸಿ ಅಂತ ಕೇಳಿದ್ದೀರಾ. ಹೋಮದ ಬಗ್ಗೆ ಆದಷ್ಟು ಬೇಗ ಒಂದು ವಿಡಿಯೋ ಮಾಡಿ ನಿಮಗೆ ವಿಧಿವಿಧಾನಗಳನ್ನು ತಿಳಿಸ್ಕೊಡ್ತೀನಿ. ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಕೂಡ ಇದೆ, ಒಂದು ವಿನಂತಿ ಅಂತ ಹೇಳಬಹುದು. ನಮ್ಮ ಗ್ರೂಪಲ್ಲಿ, ನಮ್ಮ ಗುಂಪಿನಲ್ಲಿ ಪೂರ್ಣಿಮಾ ಅಂತ ಒಬ್ಬರು, ಮಂಜು ಅನ್ನೋ ಹೆಸರಲ್ಲಿ ಅವರ ID ಇದೆ. ಮಂಜು ಅನ್ನೋ ಹೆಸರಲ್ಲಿ ಅವರ ಒಂದು ಪ್ರಶ್ನೆ ಬಂದಿದೆ. 1 ತಿಂಗಳ ಹಿಂದೆ ಅವರು ತಮ್ಮ ಗಂಡನನ್ನು ಕಳ್ಕೊಂಡ್ಬಿಟ್ರು. ತುಂಬ ಚಿಕ್ಕ ಏಜು, 2 ಚಿಕ್ಕ ಹೆಣ್ಣುಮಕ್ಕಳು ಇದ್ದಾರೆ. ಗಂಡನನ್ನು ಕಳ್ಕೊಂಡಿರೋದ್ರಿಂದ ಮಾನಸಿಕವಾಗಿ, ಆರ್ಥಿಕವಾಗಿ ತುಂಬ ತೊಂದರೆಯಲ್ಲಿದ್ದಾರೆ. ಅವರ ಮೇಲೆ ಡಿಪೆಂಡ್ ಆಗಿರುವಂಥ ಅವರ ಇನ್ಲಾಸ್ ಹಾಗೂ ತಾಯಿ ಕೂಡ ಇದ್ದಾರೆ. ವಯಸ್ಸಾಗಿರೋ ಹಿರಿಯರು ಜೊತೆಗೆ ತುಂಬ ಚಿಕ್ಕ ಮಕ್ಕಳು ಇರೋದ್ರಿಂದ
ಅವರು ತಮ್ಮ ಗಂಡನನ್ನು ಕಳ್ಕೊಂಡಿರೋದ್ರಿಂದ ತುಂಬ ಆತ್ಮೀಯತೆ, ತುಂಬ ಅನ್ಯೋನ್ಯವಾಗಿರುವಂತಹ ಗಂಡ ದೂರ ಆಗಿದ್ದಾರೆ. ಅವರಿಗೆ ಮಾನಸಿಕವಾಗಿ, ಆರ್ಥಿಕವಾಗಿ, ಬೇರೆ ಎಲ್ಲ ರೀತಿಯಲ್ಲೂ ತುಂಬ ದುಃಖದಲ್ಲಿದ್ದಾರೆ. ಅವರಿಗೆ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡೋ ಪ್ರಯತ್ನ ನಾನು ಪಡ್ತಾ ಇದ್ದೀನಿ. ಅವರು D.Ed ಮಾಡಿದ್ದಾರೆ, ಹಾಗಾಗಿ ಟೀಚರ್ ಜಾಬ್ ಮಾಡಬಹುದು. ಹಾಗೆ ಅವರು ಚಾಮರಾಜನಗರ ಗುಂಡ್ಲುಪೇಟೆ ಹತ್ತಿರ ಇರುವಂಥದ್ದು ಅವರ ಊರು. ಹಾಗಾಗಿ ಆ ಒಂದು ಜಾಗದಲ್ಲಿ ನಿಮ್ಮಲ್ಲಿ ಯಾರಿಗೆ ಒಂದು ಕಾಂಟ್ಯಾಕ್ಟ್ಸ್ ಇದ್ದರೆ ಅವರಿಗೆ ಒಂದು ಒಳ್ಳೆ ಜಾಬ್ ಕೊಡ್ಸೋಕ್ಕೆ ಸಾಧ್ಯ ಆದರೆ ಕೊಡಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ. ನಮ್ಮ ಗ್ರೂಪಲ್ಲಿ ಎಷ್ಟೋ ಜನ ದೊಡ್ಡ ದೊಡ್ಡ ಪೋಸ್ಟಲ್ಲಿ ಇರಬಹುದು. ನೀವು ಒಂದು ಮಾತು ಹೇಳೋದ್ರಿಂದ ಕೆಲಸ ಆಗುವಂಥ ಎಷ್ಟೋ ಪೋಸ್ಟ್ಗಳು ಇರಬಹುದು. ಟೀಚರ್ಸ್ ಎಷ್ಟೋ ಜನ ಇದ್ದೀರಾ, ಬೇರೆ ಬೇರೆ ಜಾಬಲ್ಲೂ ಇದ್ದೀರಾ. ಅವರಿಗೆ ಚಾಮರಾಜನಗರ ಡಿಸ್ಟಿಕಲ್ಲೇ ಗುಂಡ್ಲುಪೇಟೆ ಹತ್ತಿರ ಆದರೆ ಇನ್ನೂ ಒಳ್ಳೆಯದು. ಒಂದು ಜಾಬ್ ಕೊಡಿಸಿದ್ರೆ ಅವರು ಆ ನೋವಿನಿಂದ ಹೊರಗಡೆ ಬರೋದಕ್ಕೆ, ಆರ್ಥಿಕವಾಗಿ ಸ್ವಲ್ಪ ಸದೃಢವಾಗಿ ನಿಲ್ಲೋದಕ್ಕೆ ಒಂದು ಸಹಾಯ ಆಗುತ್ತೆ. ಇದೊಂದು ಅದ್ಭುತ ಅವಕಾಶ ಎಲ್ಲರಿಗೂ ಬಂದಿರೋದು. ಈ ಒಂದು ಅವಕಾಶದ ಉಪಯೋಗ ಮಾಡಿಕೊಂಡು ಒಬ್ಬರಿಗೆ ಸಹಾಯ ಆಗೋ, ಒಬ್ಬರ ಕಷ್ಟಕ್ಕೆ ಸ್ಪಂದಿಸುವಂಥ ಅವಕಾಶ ನಮಗೆ ಬಂದಿದೆ. ನಿಮ್ಮಲ್ಲಿ ಯಾರಿಗಾದರೂ ಸಾಧ್ಯ ಆದರೆ ಅವರಿಗೆ ಈ ಒಂದು ವಿಚಾರದಲ್ಲಿ ಸಹಾಯ ಮಾಡಿ ಅಂತ ನಾನು ಅವರ ಪರವಾಗಿ ಕೇಳ್ಕೊಳ್ತಿದ್ದೀನಿ. ಯಾರಾದರೂ ಮಾಡೋಕ್ಕೆ ಸಾಧ್ಯ ಆದರೆ ಇನ್ನೇನಾದರೂ ಪರ್ಸ್ನಲ್ ಡೀಟೇಲ್ಸ್ ಬೇಕು ಅಂತಂದರೆ ಅವರ ಪರ್ಮಿಷನ್ ಜೊತೆಗೆ ನಾನು ನಿಮಗೆ ತಲುಪಿಸೋದಕ್ಕೆ ಟ್ರೈ ಮಾಡ್ತೀನಿ. ಇದನ್ನೊಂದು ಎಲ್ಲರ ಕಿವಿ ಮೇಲೆ ಹಾಕಬೇಕು ಅಂತಿತ್ತು. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಹೇಮಲತಾ ಅನ್ನೋರು ಸನಾತನ ಧರ್ಮ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದೀರಾ, ಅರ್ಥ ಇನ್ನೂ ಸರಿಯಾಗಿ ತಿಳಿಸಿಕೊಡಿ ಅಂತ ಹೇಳಿದ್ದೀರಾ. ಅದ್ರ ಬಗ್ಗೆ ಆಲ್ರೆಡಿ ನಾನೊಂದು ಎಪಿಸೋಡ್ ಮಾಡಿದ್ದೀನಿ. ಆ ಎಪಿಸೋಡ್ ನಂಬರು ಕೂಡ ಅಂದಾಜಾಗಿ ನಿಮಗೆ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಅದನ್ನು ನೋಡಿ ಅದರಲ್ಲಿ ಏನಾದರೂ ಇನ್ನೂ ಕ್ವೆಶನ್ಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸಿಕೊಡ್ತೀನಿ. ಇನ್ನು ಸಕ್ಸಸ್ ಸ್ಟೆಪ್ ಅವರೇ ದೇವರ ಬಗ್ಗೆ, ಧರ್ಮ ಅಂದ್ರೇನು, ದೇವರನ್ನು ಯಾವ ರೂಪದಲ್ಲಿ ನೋಡಬೇಕು ಅಂತ ನಾನು ಮಾಡಿರೋ ಎಪಿಸೋಡನ್ನು ನೋಡಿ ನನ್ನಲ್ಲಿ ತುಂಬ ಈ ಥರ ಆಚರಣೆಗಳಿತ್ತು. ದೇವರ ಒಂದು ಪಾತ್ರೆಗಳನ್ನು ತೊಳೆಯುವಾಗ, ದೇವರಿಗೆ ಪ್ರಸಾದ ರೆಡಿ ಮಾಡುವಾಗ ಎಷ್ಟು ಮಡಿ ಮಾಡಿದ್ರೂ ಕಡಿಮೆ ಅಂತ ಅನ್ನಿಸ್ತಾ ಇತ್ತು, ಪೂರ್ತಿ ಶುದ್ಧಿ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ನೀವು ಹೇಳಿರೋ ಆನ್ಸರ್ ನೋಡಿದ್ಮೇಲೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ. ಆದರೆ ಇನ್ನೂ ತುಂಬ ಆಗಬೇಕಾದ ಅವಶ್ಯಕತೆ ಇದೆ ಅಂತ ಕೇಳಿದ್ದೀರಾ. ಇದಕ್ಕೂ ಕೂಡ ನಾನು ನಿಮಗೆ ಮುಂಬರುವ ಪ್ರತಿಯೊಂದು ವಿಡಿಯೋನೂ ನೋಡ್ತಾ ಇರಿ. ದೇವರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ, ಒಂದೇ ಸರಿಗೆ ಹೇಳೋವಂಥದ್ದಲ್ಲ. ತುಂಬ ಎಷ್ಟು ಹೇಳಿದ್ರೂ ಕಡಿಮೆ. ಅದನ್ನು ಆ ರೂಪದಲ್ಲಿ ನೋಡಬೇಕು ಅಂದರೆ ತುಂಬ ಸಮಯ ತಗೊಳುತ್ತೆ ಕೆಲವರಿಗೆ ಅಂತ. ಹಾಗಾಗಿ ಮುಂದೆ ಬರೋ ಎಷ್ಟೋ ವಿಡಿಯೋಗಳಲ್ಲಿ ದೇವರ ಸ್ವರೂಪ, ದೇವರನ್ನು ನೋಡೋ ರೀತಿ ನಿಮಗೆ ಪ್ರತಿ ವಿಡಿಯೋಲು ಸ್ಪಷ್ಟಪಡಿಸ್ತಾ ಹೋಗ್ತೀನಿ. ಇದು ಒಂದು ದಿನಕ್ಕೆ, ಒಂದೇ ದಿನದ ಎಪಿಸೋಡಲ್ಲಿ, ಒಂದೇ ವಿಷಯದಲ್ಲಿ, ಒಂದು ಮಂತ್ರದಲ್ಲಿ ಮುಗಿಯುವಂಥದ್ದಲ್ಲ. ಪ್ರತಿಯೊಂದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮುಂಬರುವ ಎಪಿಸೋಡ್ಗಳನ್ನ ನೋಡ್ತಾ ಇರಿ. ಈಗ ಋಷಿ ಪರಂಪರೆ ನಡೀತಿರೋ ಇಲ್ಲಿಂದ ಬರೋ ಮುಂದಿನ ಎಪಿಸೋಡ್ಗಳು ತುಂಬಾ ಅದ್ಭುತವಾಗಿದೆ. ಅದರಲ್ಲಿ ಎಷ್ಟೋ ಜನರಿಗೆ ಎಲ್ಲ ಆನ್ಸರ್ ಸಿಕ್ಬಿಡುತ್ತೆ. ಅದನ್ನು ತಪ್ಪದೇ ಎಲ್ಲರೂ ನೋಡಿ. ಈ ದೇವರ ವಿಷಯದಲ್ಲಿ ಒಂದೇ ಸರಿಗೆ ಆ ಥರ ರಾತ್ರೋರಾತ್ರಿ ಪರಿವರ್ತನೆ ಆಗೋದು ಕಷ್ಟ ಅಂತ ಕೂಡ ನಾನು ನಿಮ್ಗೆ ಹೇಳಿದ್ದೆ. ನೀವು ಪ್ರತಿಯೊಂದನ್ನು ನೋಡ್ತಾ ನೋಡ್ತಾ ನಿಮ್ಮಲ್ಲಿ ಆ ಒಂದು ಜ್ಞಾನ ಅಂತ ಬಂದಾಗ, ನಿಜವಾದ ಸತ್ಯ ಜ್ಞಾನದ ದರ್ಶನ ನಮಗಾದಾಗ ನಾವು ಖಂಡಿತ ಯಾವುದನ್ನು ಯಾವ ರೂಪದಲ್ಲಿ ನೋಡಬೇಕು, ಯಾವುದನ್ನು ಹೇಗೆ ಪೂಜಿಸಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ತುಂಬ ಸಹಜವಾಗಿ ಗೊತ್ತಾಗ್ಬಿಡುತ್ತೆ. ಪೂರ್ತಿ ನಮ್ಮ ಮನಸ್ಸಿನ ಆಳಕ್ಕೆ ಇಳಿಯೋವರೆಗೂ ನಮಗೆ ಕಷ್ಟ ಆಗುತ್ತೆ. ಒಂದು ಸರಿ ನಮ್ಮ ಆಳಕ್ಕೆ ಇಳಿದ ಮೇಲೆ, ಸತ್ಯ ದರ್ಶನ ಆದಮೇಲೆ ಯಾವುದೂ ನಮಗೆ ಕಷ್ಟ ಅಂತ ಅನಿಸಲ್ಲ. ಅದನ್ನು ನೋಡೋ ರೀತಿನೇ ಪ್ರಪಂಚನ ನೋಡೋ ರೀತಿ, ಭಗವಂತನ ನೋಡೋ ರೀತಿ, ಪ್ರತಿಯೊಂದು ವಿಷಯನೂ ನೋಡೋ ರೀತಿ ಜ್ಞಾನದಿಂದ ನಾವು ನೋಡ್ತಿರುವಾಗ, ವೇದದ ಬೆಳಕಿನಲ್ಲಿ ನೋಡ್ತಿರುವಾಗ ಆ ನೋಡೋ ರೀತಿನೇ ಅದ್ಭುತವಾಗಿರುತ್ತೆ. ಆ ಎಲ್ಲ ಸತ್ಯ ಜ್ಞಾನ ನಿಮ್ಮೆಲ್ಲರಿಗೂ ದರ್ಶನ ಆಗಲಿ ಅಂತ ಕೇಳ್ಕೊಳ್ತಾ, ಕೊಪ್ಪಳ ಜಿಲ್ಲೆಯ ಬಹದ್ದೂರ್ ಬಂಡಿ ಅನ್ನೋ ಗ್ರಾಮದಲ್ಲಿ ಬೀರಪ್ಪ ಅನ್ನೋ ಮುಖ್ಯೋಪಾಧ್ಯಾಯರು, ಹೋದವಾರ ನ್ಯೂಸಲ್ಲಿ ನೋಡಿದೆ, ಇವರು 5, 6, 7, 8ನೇ ತರಗತಿಯ 220 ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಇಟ್ಟಿದ್ರು. ಅದರಲ್ಲಿ ಉತ್ತೀರ್ಣ ಆಗಿರೋರಿಗೆ ವಿಮಾನಯಾನ ಪ್ರವಾಸ ಮಾಡಿಸಿದ್ದಾರೆ. ಅದರಲ್ಲಿ ಉತ್ತೀರ್ಣ ಆಗಿರೋ 25 ಮಕ್ಕಳಿಗೆ, ಅಂದರೆ ಪ್ರತಿ ಕ್ಲಾಸ್ನಿಂದನೂ 6 ಮಕ್ಕಳಿಗೆ ವಿಮಾನಯಾನ ಮಾಡಿಸಿದ್ದಾರೆ. ಜಿಂದಾಲ್ ಏರ್ಪೋರ್ಟಿಂದ ಬೆಂಗಳೂರು ಏರ್ಪೋರ್ಟ್ವರೆಗೂ 2 ದಿನದ ಪ್ರವಾಸ. ಇಲ್ಲಿ ಬಂದು ತಾರಾಲಯ, ಪ್ಲಾನೆಟೋರಿಯಂ ಮತ್ತು CM ಕೊಠಡಿ, ಅಂದರೆ ಮುಖ್ಯಮಂತ್ರಿಗಳ ಕೊಠಡಿಯನ್ನು ವಿಧಾನಸೌಧದಲ್ಲಿ ಹಾಗೂ ವಿಧಾನಸೌಧ ತೋರಿಸ್ಕೊಂಡು ಅವರಿಗೆ ವಾಪಸ್ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಆದ ಪ್ರತಿಯೊಂದು ಖರ್ಚನ್ನು ಬೀರಪ್ಪ ಅನ್ನೋ ಮುಖ್ಯೋಪಾಧ್ಯಾಯರು ತಮ್ಮ ಸ್ವಂತ ಖರ್ಚಿನಲ್ಲೇ ಮಾಡಿಸಿದ್ದಾರೆ. ಅವರು ಕೊಟ್ಟ ಉತ್ತರ ಏನು ಅಂದರೆ, ನಮ್ಮ ಶಾಲೆಯ ಮಕ್ಕಳಿಗೆ ವಿಮಾನಯಾನದ ಅನುಭವ ಮಾಡಿಸ್ಬೇಕು ಅನ್ನೋ ಆಸೆ ಇತ್ತು. ಎಷ್ಟೋ ಜನರಿಗೆ ಆಸೆ ಇರುತ್ತೆ, ಅದನ್ನು
ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಈ ಥರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಇಟ್ಟು ಅದರಲ್ಲಿ ಯಾರು ಚೆನ್ನಾಗಿ ಟಾಪ್ ಮಾಡಿದಾರೋ ಅವ್ರನ್ನೆಲ್ಲ ಆರಿಸ್ಕೊಂಡು, ಅದರಲ್ಲಿ ತೇರ್ಗಡೆ ಆಗಿರೋರನ್ನ, ಉತ್ತೀರ್ಣ ಆಗಿರೋರನ್ನ ಆರಿಸ್ಕೊಂಡು 6 ಜನರು ಅಂತ ಆರಿಸ್ಕೊಂಡು ಈ ಥರ ಒಂದು ಪ್ರಯತ್ನ ಮಾಡಿದ್ದಾರೆ. ಇದು ತುಂಬಾ ಪ್ರಶಂಸಾರ್ಹನೀಯ. ಹಾಗಾಗಿ ಇದನ್ನು ನಿಮ್ಮೆಲ್ರಿಗೂ ತಿಳಿಸ್ಬೇಕು ಅಂತಿತ್ತು. ಈ ಥರ ಏನಾದರೂ ವಿಶೇಷಗಳು ಅವರವರು ಅಂದರೆ ಒಂದು ಸ್ವಾರ್ಥ ನೋಡ್ಕೊಂಡಿದ್ರೆ ಅದಕ್ಕೆ ಬಂದಿರೋ ಖರ್ಚು ವೆಚ್ಚ 5 ಲಕ್ಷ ರೂಪಾಯಿ ಆಗಿದೆ. ಪೂರ್ತಿ 5 ಲಕ್ಷನ ಆ ಮುಖ್ಯೋಪಾಧ್ಯಾಯರೇ ಭರಿಸಿದ್ದಾರೆ. ಇವತ್ತು ಇಷ್ಟೊಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಎಷ್ಟೇ ಬಂದರೂ ಕಡಿಮೆ, ಎಲ್ಲ ನಮಗೇ ಬರಲಿ ಅನ್ನೋ ಸ್ವಾರ್ಥ ಇರೋವಂಥ ಪ್ರಪಂಚದಲ್ಲಿ ಅವರು ತಮಗೆ ಸಂಬಂಧನೇ ಇಲ್ಲದೆ ಇರೋ, ಅಂದರೆ ರಕ್ತ ಸಂಬಂಧಿಗಳಲ್ಲದೇ ಇರೋ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ಪ್ರಯತ್ನ ಮಾಡಿರೋದು ನಿಜವಾಗ್ಲೂ ಪ್ರಶಂಸಾರ್ಹನೀಯ ಅನ್ನಿಸ್ತು. ಈ ಒಂದು ಚಿಕ್ಕ ವಿಷಯನ ನಿಮ್ಮ ಜೊತೆ, ಈ ಥರ ಚಿಕ್ಕ ಚಿಕ್ಕ ಡೆವಲಪ್ಮೆಂಟ್ಸು, ಒಳ್ಳೆ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನಗನ್ನಿಸುತ್ತೆ. ಹಾಗಾಗಿ ಈ ವಾರ ಈ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವೈದಿಕ ವಿಚಾರಗಳ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.